ಗಣಿ ಇಲಾಖೆ ಅಂತ ಒಂದು ಇಲಾಖೆ ಇದೆ. ಅದಕ್ಕೆ ಸಚಿವರು ಬಂದು ಎಸ್ ಮಲ್ಲಿಕಾರ್ಜುನ್ ಅವ್ರು ನೋಡಲೇಬೇಕಾದಂಥ ಸ್ಟೋರಿ ಇದು. ಗದಗ ಜಿಲ್ಲೆಯಲ್ಲಿ ಸಕ್ರಮದ ಹೆಸರಿನಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ತಮ್ಮ ಮಗನ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಬ್ಯುಸಿ ಆಗಿದ್ರು ಎಸ್ ಮಲ್ಲಿಕಾರ್ಜುನ್ ಅವರು. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಸ್ವಲ್ಪ ಈ ಸುದ್ದಿ ನೋಡಿ. ರೋಣ ತಾಲೂಕು ಹಿರೇಹಾಳ ಬಳಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಾ ಇದೆ, ಮರಳು ಗಣಿಗಾರಿಕೆ ನಡೀತಾ ಇದೆ. ಶಿವನಗೌಡ ಪಾಟೀಲ್ ಹೆಸರಿನಲ್ಲಿದೆ ಅಕ್ರಮ ಮರಳು ಪಾಯಿಂಟ್. ನಿಯಮ ಮೀರಿ ಮರಳು ಗಣಿಗಾರಿಕೆ ನಡೆಸಲಾಗ್ತಾ ಇದೆ ಅನ್ನೋದು ಅಲ್ಲಿನ ಸ್ಥಳೀಯರ ಆರೋಪ. ನೀವೇನ್ ಮಾಡ್ತಾ ಇದ್ದೀರಿ? ಈ ಆರೋಪಕ್ಕೆ ಉತ್ತರ ಏನು? ಇದನ್ನು ವೆರಿಫೈ ಮಾಡಿದ್ದೀರಾ? ನಿಮ್ಮ ಅಧಿಕಾರಿಗಳು ಹೋಗಿ ಕ್ರಾಸ್ ವೆರಿಫೈ ಮಾಡಿದಾರಾ? ಸಕ್ರಮದ ಹೆಸರಿನಲ್ಲಿ ಅಕ್ರಮವಾಗಿ ಅಲ್ಲಿ ಮರಳು ಗಣಿಗಾರಿಕೆ ನಡೀತಾ ಇದೆ. ಅವ್ರಿಗೆ ಕೊಟ್ಟಿರೋ ಅಷ್ಟು ಇಂಡೆಂಟ್ ಲೆಕ್ಕ ಎಷ್ಟು, ಅದರಲ್ಲಿ ಎಷ್ಟು ಹೋಗ್ತಾ ಇದೆ? ಇದೆಲ್ಲದರ ಬಗ್ಗೆ ನಿಮ್ಮ ಅಧಿಕಾರಿ ಹತ್ರ ಮಾಹಿತಿ ಇದೆಯಾ ಮಾನ್ಯ ಸಚಿವರೇ? ಎಸ್ ಮಲ್ಲಿಕಾರ್ಜುನ್ ಅವರೇ, ನಿಮ್ಮ ಮಗನ ಚುನಾವಣೆ ಮುಗೀತು, ಕ್ಯಾಂಪೇನ್ ಮಾಡಿದ್ರಿ, ರಿಸಲ್ಟ್ ಬರಬೇಕು, ಅದೆಲ್ಲ ಓಕೆ. ಆದರೆ ಸದ್ಯಕ್ಕೆ ನೀವು ಈ ಸ್ಟೋರಿ ನೋಡಬೇಕು, ಇದ್ರ ಬಗ್ಗೆ ಮುಲಾಜಿಲ್ಲದೆ ಕ್ರಮ ಆಗಬೇಕು. ಹಿರೇಹಾಳ ಹತ್ರ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಾ ಇದೆ. ಶಿವನಗೌಡ ಪಾಟೀಲ್ ಅನ್ನೋರ ಹೆಸರಲ್ಲಿ ಮರಳಿನ ಪಾಯಿಂಟ್ ಇದೆ. ಆ ಶಿವನಗೌಡ ಪಾಟೀಲ್ ಯಾರು? ಅವನು ಬೆನ್ನಿಗೆ ನಿಂತಿರೋರು ಯಾರು? ಎಷ್ಟು ವರ್ಷದಿಂದ ಎಷ್ಟು ವರ್ಷಕ್ಕೆ ಲೈಸೆನ್ಸ್ ಇದೆ? ಎಷ್ಟು ಇಂಡೆಂಟ್ ಹೋಗ್ತಿದೆ? ಎಷ್ಟಕ್ಕೆ ಪರ್ಮಿಷನ್ ಇದೆ? ಅಲ್ಲಿ ಎಷ್ಟು ಲೋಡ್ ತೆಗಿಯಕ್ಕೆ ಪರ್ಮಿಷನ್ ಇದೆ? ಇದೆಲ್ಲದರ ಬಗ್ಗೆ ಮಾಹಿತಿ ಬೇಕಾಗಿದೆ. ಇದನ್ನ ನಿಮ್ಮ ಗಣಿ ಇಲಾಖೆಯ ಅಲ್ಲಿನ ಗದಗದ ಅಧಿಕಾರಿಗಳು ಮಾಡಬೇಕು ಈ ಕೆಲಸನ. ಅಕ್ರಮವಾಗಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಅಲ್ಲಿನ ಸ್ಥಳೀಯರದು. ಜನ ಅಂತೂ ಸುಮ್ಮನೆ ಆರೋಪ ಮಾಡೋದಿಲ್ಲ. ಸಕ್ರಮದ ಹೆಸರಿನಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಅನ್ನೋದು ಅಲ್ಲಿನ ಆರೋಪ. ಓವರ್ಲೋಡ್ ಮರಳು ಸಾಗಾಟ ಆಗ್ತಾ ಇದೆ. ಎಷ್ಟು ಲೋಡ್ಗೆ ಪರ್ಮಿಷನ್ ಇದೆ? ಒಂದು ದಿನಕ್ಕೆ ಎಷ್ಟು ಲೋಡ್ಗೆ ಪರ್ಮಿಷನ್ ಇದೆ ನಿಮಗೆ? ನೀವು ಎಷ್ಟು ಲೋಡ್ ಮಣ್ಣನ್ನು ತೆಗಿತಾ ಇದ್ದೀರಿ? ಇದೆಲ್ಲದರ ಬಗ್ಗೆ ಮಾಹಿತಿ ಸಿಗಬೇಕು. ಗದಗ ಪ್ರತಿನಿಧಿ ಮಹಂತೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಹಂತೇಶ್, ಶಿವನಗೌಡ ಪಾಟೀಲ್ ಯಾರು? ಅವ್ರ ಬೆನ್ನಿಂಗ್ ನಿಂತಿರೋರು ಯಾರು? ಮತ್ತು ಇದರ ಬಗ್ಗೆ ಯಾಕೆ ಅಲ್ಲಿನ ಅಧಿಕಾರಿಗಳು ಇನ್ನೂ ಯಾರು ಕ್ರಮವನ್ನ ವಹಿಸ್ತಾ ಇಲ್ಲ? ಹೌದು, ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಿರಿಯಾಳ ಏನು ಗ್ರಾಮ ಇದೆ, ಈ ಹಿರಿಯಾಳದಲ್ಲಿ ಅನೇಕ ದಿನಗಳಿಂದ ಸಹಿತ ಮರಳನ್ನ ತೆಗಿತಾರೆ. ಅಂದ್ರೆ ಹೊಲದಲ್ಲಿ ಈ ಒಂದು ಲೇಔಟ್ ಒಂದು ಮಾರ್ಕನ್ನ ಹಾಕಿರ್ತಾರೆ. ಆ ಮಾರ್ಕಿನಲ್ಲಿ ಸಕ್ರಮದ ಹೆಸರಲ್ಲಿ ಅಕ್ರಮವಾಗಿ ಈ ಮರಳನ್ನ ತೆಗಿತಾರೆ. ಇದು ಎಲ್ಲೋ ಒಂದ್ ಕಡೆ ಈ ಮರಳನ್ನ ಸಹಿತ ಜನಗಳು ಕಟ್ಟಿದ್ರೆ ಸಾಕು, ಇವ್ರ ಮನೆಯ ಒಂದು ಅಧೋಗತಿನೇ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಮರಳಿನಿಂದ, ಈ ಮಣ್ಣಿನಿಂದ ಈ ಮರಳನ್ನ ತೆಗೆಯುವ ಹಿನ್ನೆಲೆಯಲ್ಲಿ ಸಹಿತ ಇದು ಮಣ್ಣು ಮಿಕ್ತಾ ಇರೋದು. ಈ ಮಣ್ಣು ಮಿಕ್ಕಿನಿಂದ ಈ ಮನೆಯನ್ನ ಕಟ್ಟಿದ್ರೆ ಸಹಿತ ಯಾವಾಗ ಬೀಳ್ತೈತೆ ಅವನು ಆತಂಕದಲ್ಲಿ ಸಹಿತ ಇರ್ತಾರೆ. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ರೋಣ ಪೊಲೀಸರಾಗಿರ್ಬೋದು, ತಹಶೀಲ್ದಾರ್ ಆಗಿರಬಹುದು, ಅಥವಾ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಯಾರು ಒಬ್ರು ಸಹಿತ ಇವರ ಮೇಲೆ ಒಂದು ಪರಿಣಾಮ ಅಥವಾ ಕೈಗೊಂಡಿಲ್ಲ. ಯಾಕಂದ್ರೆ ಇವ್ರಿಗೇನ್ ದೇವರ ಮಾಮೂಲಿ ಹೋಗುತ್ತೋ ಏನೋ ಯಾರಿಗೂ ಗೊತ್ತಿಲ್ಲ. ಆದ್ರೆ ಓವರ್ಲೋಡ್ ಆಗಿ ತುಂಬಿಕೊಂಡು ಹೋದ್ರು ಸಹಿತ ಪೊಲೀಸ್ ಸ್ಟೇಷನ್ ಮುಂದೆ ಓವರ್ಲೋಡ್ ಆಗಿ ಲಾರಿಗಳು ತುಂಬಿಕೊಂಡು ಹೋಗ್ತವೆ. ತಹಶೀಲ್ದಾರ್ ಆಫೀಸ್ ಮುಂದೆ ಲಾರಿಗಳು ತುಂಬಿಕೊಂಡು ಹೋಗ್ತೇವೆ. ಎಲ್ಲವೂ ಸಹಿತ ಗದಗ ಜಿಲ್ಲೆಯ ರೋಣ ಆಗಿರ್ಬೋದು, ಗದಗ ಜಿಲ್ಲೆಯ ಸಹಿತ ಅವಿರತವಾಗಿ ನಡೀತಕ್ಕಂಥದ್ದು. ಈ ಅವಿರತವಾಗಿ ಈ ಗಣಿಗಾರಿಕೆ ನಡೆದ್ರು ಸಹಿತ ಕಣ್ಣು ಮುಚ್ಚಿ ಅಧಿಕಾರಿಗಳು ಕುಳಿತಿದ್ದಾರ, ಅಥವಾ ಇವ್ರ ಹಿಂದೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಸುಮ್ಮನೆ ಇದ್ದಾರಾ, ಅಥವಾ ಜನಪ್ರತಿನಿಧಿಗಳ ಇವ್ರ ಮೇಲೆ ಒತ್ತಡ ಇದೆಯಾ ಅನ್ನೋದು ಸಹಿತ ಯಕ್ಷ ಪ್ರಶ್ನೆ ಆಗಿ ಕಾಡ್ತಕ್ಕಂಥದ್ದು. ಆದ್ರೆ ಈ ಶಿವನಗೌಡ ಪಾಟೀಲ್ ಅವರು ಸರ್ಕಾರದ ಸಕ್ರಮ ಹೆಸರಿಗೆ ಅಕ್ರಮ ಮಾಡ್ತಕ್ಕಂಥದ್ದು ಸದ್ಯ ನಮ್ಮ ದೃಶ್ಯಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಆದ್ರೆ ಅಧಿಕಾರಿಗಳು ಇವರ ಮೇಲೆ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಸದ್ಯ ಕಾದು ನೋಡ್ಬೇಕಾಗಿದೆ. ಮಹಂತೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಯಾವ ರೀತಿ ಕ್ರಮ ತಗೊಳ್ತಾರೆ ಅಂದ್ರೆ ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕೂತಿರ್ತಾರೆ ಅಷ್ಟೇನೆ, ಇನ್ ಯಾವ ರೀತಿನೂ ಅವ್ರು ಕ್ರಮ ತಗೊಳ್ಳಲ್ಲ ಅಲ್ಲಿ.